ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾ ಇರೋದು ಇವತ್ತು ಪೊಲೀಸರು ನನ್ನ ಕಾವಲು ಬರ್ತಾರೆ. SP ಹೇಳ್ತಾರೆ ಗೋವಿಂದ ಗೌಡರು ಅವ್ರು ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗಳಿಗೆ ಬಿಟ್ಟು ಹೊಡಿಸ್ತಾರೆ ಅಂದ್ಕೊಂಡು ಪೊಲೀಸರು ನನ್ನ ಕಾವಲಿದ್ದಾರೆ. ನಾನು ಹೇಳಿದೆ ನನ್ನನ್ನು ಯಾರೋ ಹೊಡಿಯೋರು ಅಂದ್ರೆ ಇಲ್ಲ ಸರ್ ನಮ್ಗೆ ಇದು ಬಂದಿದೆ ಸರ್. ನಾನು ನೋಡ್ರಿ ರಾಜಕಾರಣ ನಾನು ಮಾತಾಡ್ತಾ ಇಲ್ಲ. ಒಂದ್ ನಿಮಿಷ ಸರ್, ನಾನೀಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ನಿನ್ನೆ ಒಬ್ಬ ಪ್ರಮುಖವಾದಂತ ಮಾತಾಡಿದಾರೆ ನಾನು ಕಾಂಗ್ರೆಸ್ ಅಲ್ಲ ಅಂತ. ಅದಕ್ಕೆ ಕೇಳಪ್ಪ ನಂದೇನ್ ಕೇಳಿಸ್ತೀನಿ, ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಅದ್ರ ಬಗ್ಗೆ. ಇವತ್ತು ಅದು ಮಾತಾಡೋದು ಒಂದು ನನ್ ಬಗ್ಗೆ ಮಾತಾಡ್ಬೇಡ ಇರಪ್ಪ. ಒಂದು ನಾನು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಒಂದ್ ನಿಮಿಷ ಕೇಳೋಣ. ನಾನು ಯಾಕೆ ನಾನು ಈ ಚುನಾವಣೆಯಲ್ಲಿ ಗೆದ್ದೆಯನ್ನು ಮಾತಾಡ್ತಾ ಇಲ್ಲ. ನಾನು ಸೋತು ಹೋಗಿದ್ದು ನನ್ಗೇನು ಬೇಜಾರಿಲ್ಲ, ನನ್ಗೇನು ಬೇಜಾರಿಲ್ಲ ಸೋತು. ಆದ್ರೆ ರಮೇಶ್ ಕುಮಾರ್ ಅಂತ ಹಿರಿಯರು ಜವಾಬ್ದಾರಿ ಅಂತ ಮನುಷ್ಯ ವೈಯಕ್ತಿಕವಾಗಿ ಇವತ್ತು ನನ್ನ ಪ್ರಾಣ ತೆಗೆಯೋ ಮಟ್ಟಕ್ಕೆ ಬರ್ತಾನೆ ಇತ್ತು. ನನ್ನ ಪ್ರಾಣಕ್ಕೆ ನಾನು ಯಾವ್ದು ನೇರವಾಗಿ ರಮೇಶ್ ಕುಮಾರೇ ಕಾರಣ. ಇನ್ ಮೇಲೆ ಏನಾದ್ರು ನನಗೇನು ಕಿಂಚತ್ ಏನಾರು ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಇವತ್ತು ನಡೆದಂತ ಘಟನೆ ಅಲ್ಲಿ ಜನಗಳಿರ್ತಾರೆ, ಬಹಿರಂಗವಾಗಿ ಹೇಳ್ತಾರೆ ಗೋವಿಂದ ಗೌಡ್ರು ಧಿಕ್ಕಾರಕ್ಕೆ ಹೋಗ್ರಿ ಅಂತೇಳಿ. ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ಮ ಪ್ರಾಣಕ್ಕೆ ಏನು ಬೆಲೆ ಇಲ್ವಾ? ಸರ್ ಯಾವ ವಿಚಾರ ಭಿನ್ನ ಅಲ್ಲ ಸರ್, ನಾನು ಅವ್ರ ಬಗ್ಗೆ ಇವತ್ತು ಏನೇನು ನಡೆದಿದೆ, ಏನೇನು ಹೋಗಿದೆಯೋ ಅದನ್ನ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳ್ತಾ ಇರೋದು. ಸಾಯಿಬಾಬಾ ಭಕ್ತ. ನಾನು ಅವ್ರ ವಿರುದ್ಧ ಓಟ್ ಹಾಕಿದ್ರೆ, ನಾನು ಅವ್ರ ವಿರುದ್ಧ ಕೆಲಸ ಮಾಡಿದ್ರೆ ನಾನು ಸರ್ವನಾಶ ಆಗ್ತೀನಿ. 100% ಮಾಡಿದ್ದೀನಿ. ನನಗದು ಗೊತ್ತಿಲ್ಲ. ನಾನು 100% ಅವ್ರ ಬಗ್ಗೆ ಚುನಾವಣೆ ಇಷ್ಟು ದಿವಸ ನಾನು ಮಾತಾಡಿಲ್ಲ ಸರ್, ಮಾತಾಡಿಲ್ಲ ನಾನು. ಯಾರು ಸಹಾಯ ಪಡೆದ್ರು ಅವರೇ. ನಾನು ಹೇಳೋದು ಕೇಳಿ ಸರ್, ಅದೆಲ್ಲ ವೈಟ್ ನ್ಯಾಚುರಲ್ ಆಗಿರುವಂತದ್ದು. ನಾನು ಅದ್ರ ಬಗ್ಗೆ ಏನು ಮಾತಾಡೋದು ನನಗೆ ಇವತ್ತು ಎರಡೇ ವಿಚಾರ. ಲೋಕಾಯುಕ್ತರು ನಮ್ಮ ಮನೆಗೆ ರೈಡ್ ಮಾಡ್ತಾರೆ, ನನಗೆ ಅದಕ್ಕೆ ಆಕ್ಷೇಪಣೆ ಇಲ್ಲ, ಮಾಡಲಿ. ಅಂತ ಸಂದರ್ಭದಲ್ಲಿ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಒಬ್ಬ 10-12 ಸರಿ ಫೋನ್ ಮಾಡೋಂಥ ಅವಶ್ಯಕತೆ ಇದೆಯಾ? ನಮ್ಮ ಮನೆಯಲ್ಲೇ ಇದ್ದಾರೆ. RM ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ, ಗೊತ್ತಿಲ್ಲದೆ ಏನಿಲ್ಲ. RM ಗೋಲ್ಡನ್ ಸಿಟಿ ಆ ಮನೆ ದಂಡ್ಯಾಗಿ ಬಂದಿದ್ದಾರೆ ಸರ್. ನಾನು 106 ಸರಿ ನಮ್ಮ ತಂದೆಗೆ ಎತ್ಕೊಂಡೋಗಿ ಊಟ ಎತ್ಕೊಂಡೋಗಿ ಕೊಟ್ಟಿದ್ದೀನಿ ಅವ್ರು. ಯಾರಿಗೆ 106 ಸರಿ ನಮ್ಮ ಗೆಸ್ಟ್ ಹೌಸ್ ಅಲ್ಲಿ ಊಟ ಮಾಡಿದ್ದಾರೆ. ನಾನು ಯಾವತ್ತಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಪ್ರೀತಿ ಪಾತ್ರತೆ ಮಾಡುವಂಥದ್ದು. ಅದು ಅವ್ರಿಗೆ ಜ್ಞಾಪಕ ಬರಲ್ಲ. SN ಸಿಟಿ ಅಂತಾರೆ. ಅವಾಗ ನಮ್ಮ ಮನೆಯವ್ರು ಹೇಳ್ತಾರೆ ಇಲ್ಲಪ್ಪ RM ಗೋಲ್ಡನ್ ಸಿಟಿ ಅಲ್ಲೂ ಹೋಗಿ ಚೆಕ್ ಮಾಡೋಗಿ ಅಂತ ಹೇಳ್ತಾರೆ. ಏನಪ್ಪ ಹೇಳಿ, ನನಗೆ ನೋವಿಂದ ಹೇಳ್ತಾ ಇದ್ದೀನಿ. ಆಮೇಲೆ ಇವತ್ತು ನಡೆದಂತ ಘಟನೆ ಪೊಲೀಸರು ಬಂದು SP ಕಳಿಸಿದ್ದಾರೆ. ಇವತ್ತು ಗೋವಿಂದ ಗೌಡ್ರು ತಟ್ಟಿದೆ, ನೀವು ಅಲ್ಲಿದ್ದು ಆಚೆಗೆ ಬಿಡಿ ಅಂದ್ಕೊಂಡು. ಅರ್ಥ ಆಯ್ತಾ? ನನ್ನ ಜೀವಕ್ಕೆ ಏನಾದ್ರು ಹಾನಿ ಆದ್ರೆ, ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಹಾಕ್ತಾರೆ. ಯಾಕಂದ್ರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತಾರೆ, ಯಾವ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ ಅಂದ್ರೆ. ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ, ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ. ನಾನು ಒಂದೇ ಒಂದು ಪದ ಸುಳ್ಳು ಹೇಳ್ತಾ ಇಲ್ಲ. ನನಗಿಲ್ಲ ಸರ್, ನಾನು ಹೇಳ್ತಾ ಇರೋದು ಇವತ್ತು ಪೊಲೀಸರು ಬಂದು ನನ್ನ ಪ್ರೊಟೆಕ್ಷನ್ ಕೊಟ್ಟಾಗ ಅಲ್ಲಿ ನಡೆದ ಘಟನೆಗೆ ನಾನು ಹೇಳ್ತಾ ಇರೋದು. ನಮ್ಮ ಜೀವ ಬದುಕೆ ಇದೆ ನಾನು ಹೇಳ್ತಾ ಇಲ್ಲ, ನಮ್ಮ ಜೀವ ಬದುಕೆ ಇದೆ ನಾನೇನೋ ಆಗೋಗ್ತೀನಿ ನಾನು ಹೇಳ್ತಾ ಇಲ್ಲ ಸರ್. ನಾನು ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ವ? ಸುರಾಕರ್ ರಾಜಕೀಯ ನಂಗೆ ವಿರೋಧ ಇದೆ. ನಾನು ಅವ್ರ ಬಗ್ಗೆ ಯಾಕಂದ್ರೆ ನನ್ನ ಬಗ್ಗೆ ಅವ್ರೇನು ನಡ್ಕೊಂಡಿಲ್ಲ. ಕೊತ್ತೂರು ಮಂಜುನಾಥ್ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ವೇ? ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಎಲ್ಲೆಲ್ಲಿ ಏನೇನು ಮಾತಾಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತದೆ. ರಾಜಕೀಯವಾಗಿ ಮಾತಾಡೋದು ಬೇರೆ ಸರ್. ಈಗ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗೋದಿಲ್ಲ, ನನಗೆ ಅದು ಅವಶ್ಯಕತೆ ಇಲ್ಲ. ಏನು ಸರ್, ಬ್ಯಾಂಕ್ ಆಗಿ ನಡ್ಕೊಂಡು ಹೋಗ್ತದೆ. ನಾನು ಅದ್ರ ಬಗ್ಗೆ ಏನು ಅದು ವೈಯಕ್ತಿಕವಾಗಿ ನನ್ನನ್ನು ರಮೇಶ್ ಕುಮಾರ್ ಅವರು ಟಾರ್ಗೆಟ್ ಮಾಡಿದ್ದಾರೆ. ನಾನು ಅವ್ರ ತಂದೆ ಸ್ಥಾನದಲ್ಲಿ ನೋಡಿದ್ದೆ 10 ವರ್ಷ. ನನಗೆ 10 ವರ್ಷನೇ ಅವ್ರ ಪರಿಚಯ, 11 ವರ್ಷ. ನಾನೇನು ಮೋಸ ಮಾಡಿದ್ದೀನಿ ಅವ್ರಿಗೆ. ಪೊಲೀಸರು ಇವತ್ತು ಬಂದು ನನಗೆ ರಕ್ಷಣೆ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದಾಗ ನನಗೇನಾದ್ರು ಅದಕ್ಕೆ ಅರ್ಥ ಏನು? ಅಲ್ಲಿ ಹೇಳ್ತಾರೆ, ಎಲ್ಲರ ಮುಂದೆ ಬಹಿರಂಗವಾಗಿ ಹೇಳ್ತಾರೆ ಇಷ್ಟೇ. ನಾನು ಚುನಾವಣೆ ಸೋಲು ಗೆಲುವು ಬಗ್ಗೆ ನಾನು ಮಾತಾಡೋದೇ ಇಲ್ಲ, ನನಗೆ ಅದು ಅವಶ್ಯಕತೆನೂ ಇಲ್ಲ. ಈಗ ಸೋತವನು ನನ್ನ ತಮ್ಮನೇ, ಸೋತಿದ್ದಾನ ಅವ್ನ ಸೋಲು ನನಗೂ ನೋವಿದೆ. ಸೋಲು ಗೆಲುವು ಬಗ್ಗೆ ನನಗೆ ವಿಶ್ಲೇಷಣೆ ಇಲ್ಲ. ಇವತ್ತು ಸೋಲ್ತೀವಿ, ನಾಳೆ ಗೆಲ್ತಾರೆ, ನನಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಇಲ್ಲ. ಅಂದ್ರೆ ಒಟ್ಟಾರೆ ನನಗೆ ಈ ಚುನಾವಣೆ ನನಗೆ ಯಾವ ವಿಚಾರದಲ್ಲಿ ಖುಷಿ ತಂದಿಲ್ಲ. ಒಂದು ಅಂಶ ನಾನು ನೋವಿಂದ ಹೇಳೋದೇನಂತೆ, ನನ್ನ ಕುಟುಂಬನ ರಮೇಶ್ ಕುಮಾರ್ ಟಾರ್ಗೆಟ್ ಮಾಡಿದ್ದಾರೆ. ನಿಮ್ಮ ಕುಟುಂಬಕ್ಕೆ ನೀವು ಹೇಳ್ತಾ ಇದ್ದೀರಾ ಹಾನಿ ಆದ್ರು? ನನಗೆ ಕುಟುಂಬಕ್ಕೆಲ್ಲ ಹೇಳ್ತಾರೆ ಟಾರ್ಗೆಟ್. ಅದು ನನಗೆ ನೋವು ತರಂತ ವಿಚಾರ.
ಚುನಾವಣೆಗೆ ನನ್ನ ಯಾವ ಚುನಾವಣೆಗೆ ಎಷ್ಟೆಷ್ಟು ಬಳಸ್ಕೊಂಡಿದ್ದಾರೆ ನಮ್ಗೆ ಗೊತ್ತಿದೆ. ಇವತ್ತು ಅವರು ಸಾಯಿಬಾಬಾ ಭಕ್ತ, ನಾನು ಭಕ್ತನೆ, ಬಂದು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ, ಗೋವಿಂದಗೌಡ ನಾನು ಯಾವುದೇ ಚುನಾವಣೆ ನಿನ್ನ ಕಡೆದು ಖರ್ಚು ಹಾಕ್ಸಿಲ್ಲ ಅಂತೇಳಿ. ಅವತ್ತು ನಾನು ಪ್ರಶ್ನೆ ಅಲ್ವಾ, ಇವತ್ತು ನನ್ನ ಪ್ರಶ್ನ. ಅವತ್ತು ನಾನು ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಸೋತೋದಕ್ಕೆ ನಾನು ಹೊಣೆನಾ? ನಾನು ನೋಡ್ರಿ, ನಾನು ನನ್ನ ಬಾಯಿಂದ ಏನ್ ಪದ ಬರ್ತಾ ಇದೆ ಇವತ್ತು ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಎಷ್ಟು ದಿವಸನೂ ಮುಡುಗಿಟ್ಕೊಂಡಿರಕ್ಕಾಗೋದಿಲ್ಲ. ಸರ್ ಇವಾಗ ಯಾಕೆ ತಮ್ಮನ್ನ ವಿರೋಧ ಮಾಡ್ತಾ ಇದ್ದಾರೆ? ನೋಡ್ರಿ, ನಾನು ವಿರೋಧ ಮಾಡೋರ್ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಅಲ್ಲ ಸರ್, ಈಗ ಇಷ್ಟೆಲ್ಲ ತಮ್ಮಿಂದ ಸಹಾಯ ಪಡೆದ್ಮೇಲೆ ನಿಮಿಷ ಕೇಳೋಣ, ನಿಮಿಷ ಕೇಳಿ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಲೋಕಾಯುಕ್ತನ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಹಿರಿಯ ರಾಜಕಾರಣಿ, ಮೇಧಾವಿ ರಾಜಕಾರಣಿ, ಲೋಕಾಯುಕ್ತನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಿನ್ನೆ ಅವ್ರ ಫೋನ್ ರೆಕಾರ್ಡು, ಯಾರು ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ 10 ಸರಿ ಫೋನ್ ಮಾಡ್ತಾರೆ, 12 ಸರಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ. ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಮಾಡೋಂಥದ್ದು ಇದೆಯಾ? ಸರ್ ನಂಜೇಗೌಡರು ಹೇಳ್ತಾರೆ, ನಾನು ಹೇಳ್ತಾ ಇರೋದು ಮನೇಲಿ ನಡೆದಿರೋ ಘಟನೆ. ತಮ್ಮ ವಿರುದ್ಧನೇ ಹೇಳಿದ್ರು ಅವರು. ಒಂದ್ ನಿಮಿಷ ಕೇಳಿ, ನಂಜೇಗೌಡರು ಹೇಳಿದ್ರು. ಒಂದ್ ನಿಮಿಷ ಕೇಳ್ರಿ. ನಾನು ನಂಜೇಗೌಡರ ಬಗ್ಗೆನೂ ಮಾತಾಡ್ತಾ ಇಲ್ಲ, ಕೊತ್ತೂರು ಮಂಜುನಾಥ್ ಬಗ್ಗೆನೂ ಮಾತಾಡ್ತಾ ಇಲ್ಲ, ಸುಧಾಕರ್ ಬಗ್ಗೆನೂ ಮಾತಾಡ್ತಾ ಇಲ್ಲ. ನನಗೆ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ, ನನಗೆ ಅವಶ್ಯಕತೆ ಇಲ್ಲ. ಈಗ ಸುಧಾಕರ್ ಅವ್ರನ್ನೇನು ನಾನು ರಾಜಕೀಯವಾಗಿ ಏನು ಸಪೋರ್ಟ್ ಮಾಡಿಲ್ಲ, ನಾನೇನು ಅವ್ರ ಗೋಟ್ರಲ್ಲ. ನಂಜೇಗೌಡರಿಗೇನಲ್ಲ, ನಾನು ರಮೇಶ್ ಕುಮಾರ್ ಗೋಟ್ರು, ರಮೇಶ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಅರ್ಥ ಆಯ್ತಾ? ನಾನು ಅದನ್ನ ಅವ್ರನ್ನ ಕೇಳ್ಬೇಕು. ಒಂದ್ ನಿಮಿಷ ಕೇಳಿ, ಪದ ಬಳಕೆ ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಪದ ಬಳಕೆ ಇದೆಯಲ್ಲ, ಪದ ಬಳಕೆ ಅವರು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು, ನಾನು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು. ಅವ್ರ ಪದ ಬಳಕೆ ಯಾವ ರೀತಿ ಲಘುವಾಗಿ ಮಾತಾಡ್ತಾರೆ ನನ್ನಂದ್ರೆ, ನಮ್ಮ ತಾಯಿ ಬಗ್ಗೆ ನಮ್ಗೆ ನೋವು ಅನ್ಸುತ್ತೇಳಿ ಎಲ್ಲ ನೋಡಪ್ಪ, ಎಲ್ಲೆಲ್ಲಿ ಯಾರ್ಯಾರು ನಾನು ಯಾವತ್ತು ಏನು ಮಾತಾಡಕ್ ಹೋಗೋದು. ಅಲ್ಲ ಸರ್, ಯಾರು ಮಾತಾಡಿದ್ರು ಏನ್ ಮಾತಾಡಿದ್ರು? ನಾನು ನಿಮ್ಮಂತಲ್ಲ ಸರ್, ಎಲ್ಲೆಲ್ಲಿ ಯಾರು ಹೋದಾಗ ಮಾತಾಡ್ಬೇಕಾದ್ರೆ ಅವರು ಒಬ್ಬ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತಾರಪ್ಪ, ನಾನು ಒಬ್ಬ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೀನಿಲ್ವ. ನಮ್ಮ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿದಾಗ ನಮ್ಗೆ ಎಷ್ಟು ನೋವು ಅನಿಸ್ತದೆ. ಅವ್ರು ಮಾತಾಡಿಲ್ಲ, ನಾನು ಬಹಿರಂಗ ಕ್ಷಮೆ ಕೇಳ್ತೀನಿ. ನನಗೇನು ಅವರಷ್ಟು ದೊಡ್ಡ ಮೇಧಾವಿ ಅಲ್ಲ, ನಾನು ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ. ಗೋವಿಂದಗೌಡ ನಾನು ಮಾತಾಡಿಲ್ಲ, ಅವ್ರ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿಲ್ಲ ಅಂದ್ರೆ ಆ ಪದಗಳು ನಾವು ಇಲ್ಲಿ ಹೇಳಕ್ಕಾಗೋದಿಲ್ಲ. ನಾನು ಕ್ಷಮೆ ಬಹಿರಂಗ ಕ್ಷಮೆ ಹಾಸ್ತೀನಿ. ಅವ್ರ ತಾಯಿ ನಮ್ಮ ತಾಯಿ ಅಲ್ವಾ? ನಮ್ಮ ತಾಯಿ ಇವತ್ತಿಲ್ಲ. ನಮ್ಮ ಚುನಾವಣೆ ಗೆದ್ದು ಇವತ್ತು ಸೋಲ್ತೀವಿ, ನಾವು ಸರ್ ಚುನಾವಣೆ ಗೆಲ್ಲೋ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್. ಇವತ್ತು ನಾನು ನಂಜೇಗೌಡರ ಬಗ್ಗೆನೂ ಟೀಕೆ ಮಾಡಕ್ ಹೋಗೋದಿಲ್ಲ, ಕೊತ್ತೂರು ಮಂಜುನಾಥ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ, ಇವ್ರ ಬಗ್ಗೆನೂ ಟೀಕೆ ಮಾಡೋ, ಸುಧಾಕರ್ ಬಗ್ಗೆ ನನ್ಗೆ ಅವಶ್ಯಕತೆ ಇಲ್ಲ, ನನಗೆ ಅದ್ರ ಅವಶ್ಯಕತೆನೇ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.